ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಅಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಸರಾಕ್ಕೆ ಅಮ್ಮ ಮನೆಗೆ ಒಂದು ವಾರಕ್ಕೆ ರಜಾ ಅಂತ ಹೋಗಿದ್ದೆ, ಆವಾಗ ಈ ವ್ಲಾಗ್ನ ಮಾಡಿರೋದು. ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ವೀಕೆಂಡ್ ಆಗಿದ್ದರಿಂದ ತಂಗಿರು ಕೂಡ ಮನೇಲೇ ಇದ್ದರು. ಸಂಡೇ ಸ್ಯಾಟರ್ಡೇಸ್ ಏನಾದರೂ ಮನೇಲಿದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಏನು ಮಾಡೋದು ಅಂದರೆ ಟಿ ವಿಯಲ್ಲಿ ಸಾಂಗ್ಸ್ ಹಾಕ್ಬಿಟ್ಟು ಆಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಸಾಂಗ್ಸ್ ಕೇಳಿಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಯಾರೆಲ್ಲ ಇದೇ ಥರ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ದೊಡ್ಡ ತಂಗಿ ಮತ್ತು ಲಡ್ಡು ಇಬ್ಬರು ನೂಡಲ್ಸ್ ತಿಂತಾಯಿದ್ರು. ಈ ನಡುವೆ ಆ ನೂಡಲ್ಸ್ ಎಷ್ಟು ಇಷ್ಟ ಇದೆಯೋ ಗೊತ್ತಿಲ್ಲ, ಇಬ್ಬರು ನೂಡಲ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನಾನು ಅವಳಿಗೆ ಹೇಳ್ತಿರ್ತೀನಿ, ಅವಳಿಗೆ ತಿನ್ನಿಸ್ಬೇಡ, ಸುಮ್ಮನೆ ಹೊಟ್ಟೆನೋ ಬಂದರೆ ಕಷ್ಟ ಅಂತ. ಏನಾಗಲ್ಲ ಬಿಡೆ ಅಂತ ಅವಳು ನನ್ನನ್ನೇ ಬೈದು ಅವ್ಳಿಗೆ ಇಷ್ಟ ಬಂದಿದ್ದೆಲ್ಲ ಕೊಡಿಸಿ ತಿನ್ನಿಸ್ತಿರ್ತಾಳೆ. ಮತ್ತೊಂದು ವಿಷಯ ಏನಂತಂದರೆ, ನಾರ್ಮಲಾಗಿ ನಾವು ಮುಂಚೆ ಎಲ್ಲ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತಂದರೆ ಪಾರ್ಲರ್ಗೆಲ್ಲ ಹೋಗ್ತಿರ್ಲಿಲ್ಲ. ಅಪ್ಪ ಅದಕ್ಕೆಲ್ಲ ಒಪ್ಕೋತಾರಲ್ಲ. ಆ್ಯಕ್ಚುಲಿ ಈಗಲೂ ಕೂಡ ನಾವು ಹೇರ್ ಕಟ್ ಮಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ನಾರ್ಮಲಾಗಿ ನಮ್ಮ ಅಮ್ಮನ ಹತ್ರ ತುದಿಯಲ್ಲಿ ಸ್ಪ್ಲಿಟೆನ್ಸ್ ಆಗಿದ್ರೆ ಅದನ್ನು ಕಟ್ ಮಾಡಿಸ್ಕೊತೀವಿ. ಸೊ ಅದೇ ಥರ ಇವತ್ತು ಕೂಡ ಕಟ್ ಮಾಡಿಸ್ಕೊಂಡು ನಾನು ಲಡ್ಡುಗೆ ತೋರಿಸ್ದೆ, ನೋಡಿ ಲಡ್ಡು ನಾನು ಕಟ್ ಮಾಡಿಸ್ಕೊಂಡಿದ್ದೀನಿ ಅಂತ. ಬಟ್ ಅದನ್ನು ಅವಳು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಅಂತ ನೀವೇ ನೋಡಿ, ಬೇಕಾದರೆ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ಬ್ಲಡ್ಡು ಚಿಕ್ಕಿ ಹೆಂಗೆ ಮಾಡ್ತಾಳಮ್ಮ? ಸಾಫ್ಟಾಗಿ ಮಾಡ್ತಾಳಲ್ವ? ಯೂನಿವರ್ಸಲ್ ಫ್ಯಾಕ್ಟ್. ನಾವು ಕೂದಲು ಕತ್ತರಿಸುವಾಗ ನಮ್ಮ ಅಪ್ಪ ಯಾವಾಗಲೂ ಬಂದ್ಬಿಟ್ಟು ಉಗಿ ತಕ್ಕ ಮಕ್ಕಕ್ಕೆ ಹಾಯ್ ಡ್ಯಾಡಿ. ಎಲ್ಲಿ ಡ್ಯಾಡಿ ಜಾಸ್ತಿ ಕಟ್ ಮಾಡಿ ಒಳ್ಳೆ ಇಡ್ಕ ಸ್ಟಾರ್ಟ್ ಮಾಡಿದ್ಯಾ? ಕತ್ರಿ ಕೊಡ್ರಿ. ಮಾಡಿ ಎಷ್ಟೊತ್ತಾಲೆ ನಮ್ಮ ಹೇರ್ ಕಟ್ಟಿಂಗ್ ಬಂದ್ಬಿಟ್ಟು ನಮ್ಮಮ್ಮ ನಮ್ಗೆ ಯಾವ ಸಲೂನು ಬೇಕಾಗಿಲ್ಲ. ನಮ್ಮಮ್ಮ ಒಂದೇ ಸಲೂನ್ ನಮಗೆ ಹೇರ್ ಕಟ್ಟಿಂಗ್ಗೆ. ನಮ್ಮಪ್ಪ ಬಿಡಲ್ಲ ಸಲೂನ್ ಮಮ್ಮಿ ಕೈ ಕೂಲು ಕಟ್ ಮಾಡಿಸ್ತಾರೆ, ಜಾಸ್ತಿ ಬೆಳಿತವೆ. ನೋಡ್ರಿ ಎಷ್ಟೊಂದು ಬಿಡು ಬಿಡು, ಅಷ್ಟಾದ್ರೆ ಓಕೆ. ಡ್ಯಾಡಿ ಒಳ್ಳೆ ಇದು ಬಂದಂಗೆ ಗೊತ್ತಾಯ್ತು, ಅದಕ್ಕೆ ಕಟ್ ಮಾಡ್ತೀವಿ. ಅಲ್ಲಿ ನೋಡಿ ಅದೇನದು ಕತ್ರಿ ಬಾಯಲ್ಲಿ ಇಟ್ಕೊಳ್ಳೋದು, ತಗೋ ಬಾಚ್ಕೋಬೇಕಲ್ಲ. ಹೇಳ್ತೀನಿ ನೋಡಿ ಇವಾಗ. ಆಮೇಲೆ ಬೇಡ ಬೇಡ, ಏನು ಎಲ್ಲಿ ಇಕ್ಕೋಬೇಕಂತ. ಮಮ್ಮಿ ನೀನು ಅಲ್ಲೇ ಬರ್ತಾರಂತೆ. ಹೌದಿಗೆ ಇನ್ನೊಂದು 1 hour 1.5 hour. ಮತ್ತೆ ನಾವು ಹೆಂಗೆ ಹೋಗೋದು? ಹೋಗಿ ಬರೋ ಅಕ್ಕಿ ಅಲ್ಲಿ ಇಕ್ಕೋಗಿರೋಣ. ನಾವು ಲೇಟ್ ಆದರೆ ತಗೋದು. ತಿಂಡಿ ತಿಂಡಿ ಮಾಡಿರ್ತಾ ಅವ್ರು ಅವಾಗ ಉಪ್ಪಿಟ್ಟು ಐತಲ್ಲ ತಿಂತಾಳು ಬಾಬಾ. ಉಪ್ಪಿಟ್ಟು ತಿಂತೈತೆ ಆದೋಗಿರೋದು. ಇನ್ನೇನು ತಿಂಡಿ ತಿಂದವ್ರು ಅವ್ರು ಆದ್ರೆ ಈಗಿನ ಮಾಡೈತೆ ಅದೇ ಆರೋಗೈತಂತೆ. ನೋಡ ಏನ್ ಲವು ಬಾಬಾ ಮೇಲೆ ನಮ್ಮ ಕರೆಕ್ಟಾಗಿ ಐತ್ ಕಣೆ. ಓಕೆ ಡನ್. ನೋಡಿ ಇದು ನಾವು ಕೂಬಿಟ್ಟು ನಾರ್ಮಲ್ ಆಗಿ ರ್ಯಾಂಡಮ್ जाति के आधार पर फेलोशिप देना खत्म कर दीजिए जाति को, क्योंकि जातिवाद की वजह से फेलोशिप ಅವಳಿಗೆ ಅದು ಕಟ್ ಮಾಡಾರೆ ಆಯ್ತು ಬಿಡು ಅಂತ ತಗೋಬೇಕು ತಾನೆ. ಅವ್ಳು ಯಾಕೆ ಅಷ್ಟೊಂದು ಎಮೋಷನಲ್ ತಗೊಂಡಿದ್ದು? ನೋಡ ನೀನ್ ಮಾತ್ರ ಹೋಗಿ ಪಾರ್ಲರ್ ಅಲ್ಲಿ ಸ್ಟೈಲ್ ಕಟ್ ಮಾಡಿಸ್ಕೊತೀಯ ಅವಾಗ ಅವಾಗ ಲಡ್ಡು ನಡ ಇಲ್ಲಡು
ಇಲ್ಲಿ ಹೇಳಮ್ಮ, ಹೋಗೋಣ, ಎಂಟ್ರಿ ಮಾಡ್ಕೋಗೋಣ ಅನ್ನೋಬಿಟ್ಟು ಚೆನ್ನಾಗಿ ಆಟಾಡೋಣ. ಹೊರಡ್ಬೇಕು. ನಾನು ಹೇರ್ ಕಟ್ ಮಾಡಿದ್ದಕ್ಕೆ ನನ್ನ ಮಗಳು ನಿಜವಾಗ್ಲೂ ತುಂಬಾ ಬೇಜಾರಾಗ್ಬಿಟ್ಟಿದ್ಲು. ಅದು ಯಾವ ಥರ ಅವಳು ತೊಗೊಂಡ್ಲು ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗಲಿಲ್ಲ. ನನ್ನ ಕೂದಲು ಮೇಲೆ ಅಷ್ಟೊಂದು ಅವಳಿಗೆ ಇಷ್ಟ ಇತ್ತು ಅಂತ ಅವಳು ಅಷ್ಟೊಂದು ಹತ್ತಲ ಇಲ್ಲ. ಅವಳಿಗೆ ಹೆಂಗೆ ಅದು ಫೀಲ್ ಆಯಿತು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಾಗಲಿಲ್ಲ. ಬಟ್ ಅವಳು ಹತ್ತಿದ್ದು ನೋಡಿ ನಾನು ಯಾಕಪ್ಪ ಅವಳಿಗೆ ಹೇಳ್ದೆ ಅನ್ನೋಷ್ಟು ನನಗೆ ಬೇಜಾರಾಯಿತು. ಅವಳನ್ನ ಸಮಾಧಾನ ಮಾಡೋಷ್ಟರಲ್ಲಿ ನಮಗೆ ಸಾಕಾಯಿತು. ಆಮೇಲೆ ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಹೇಳಿ ಪೂಸಿ ಹೊಡೆದು ಆಮೇಲಿಂದ ಅವಳನ್ನ ಸಮಾಧಾನ ಮಾಡಿದ್ದಾಯಿತು. ಇವಾಗ ನಾವು ಆ್ಯಕ್ಚುಲಿ ಗಾಡಿ ಬುಕ್ ಮಾಡೋಕ್ಕೆ ಅಂತ ಬಂದ್ವಿ. ನನ್ನ ತಂಗಿದು ಹಳೆ ಗಾಡಿ ತುಂಬ ಮುಂಚೆ ತೊಗೊಂಡಿದ್ದು. ನಾನು ಮದುವೆ ಆಗೋಕ್ಕೂ ಮುಂಚೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ತೊಗೊಂಡಿದ್ದು. ಆಲ್ಮೋಸ್ಟ್ 8 to 10 years ಆಯಿತು. ಆ ಗಾಡಿ ಫುಲ್ಲು ರಿಪೇರಿ ಬರ್ತಾಯಿತ್ತು. ಸೊ ಅದಕ್ಕೆ ಹೊಸ ಗಾಡಿ ತೊಗೊಬಿಡೋಣ, ಎಲೆಕ್ಟ್ರಿಕ್ ಗಾಡಿನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಎಲೆಕ್ಟ್ರಿಕ್ ಗಾಡೀಸ್ನೂ ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಂಡು ಬಂದಿದ್ವಿ. ಆಮೇಲೆ ಏತರ್ನ ಫೈನಲೈಸ್ ಮಾಡಿ ಇವತ್ತು ಎಲ್ಲ ಎಸ್ಟಿಮೇಷನ್ಸ್ ಎಲ್ಲ ನೋಡಿಬಿಟ್ಟು ಎಷ್ಟೆಷ್ಟಿದೆ ಅಂತ ಚೆಕ್ ಮಾಡಿಬಿಟ್ಟು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದ್ವಿ. ಹೇಗಿದ್ರು ವೀಕೆಂಡ್ ಅಲ್ವಾ, ಮನೇಲಿದ್ದರೆ ಅಮ್ಮನಿಗೂ ಬೋರ್ ಆಗ್ತಾ ಇರತ್ತೆ ಅಂತ ಅವ್ರನ್ನೂ ಕರ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಇದ್ದರು. ಎಲ್ಲರೂ ಸೇರಿ ಗಾಡಿನ ಬುಕ್ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ. ನಾವು ತೊಗೊಂಡಿದ್ದು ಬಂದು ಏತರ್ 450X ಟಾಪ್ ಎಂಡ್ ಮಾಡಲ್ಲೇ ತೊಗೊಂಡ್ವಿ. ಸೊ ಆಲ್ಮೋಸ್ಟ್ ನಮಗೆ 190 ಆಯಿತು. ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತು. ಬಟ್ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರಿಂದ ನಮಗೆ 15,000 ಏನೋ ಡಿಸ್ಕೌಂಟ್ ಕೂಡ ಸಿಕ್ತು. ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದು ನನ್ನ ಮಗಳು ನನ್ನ ತಂಗಿಗೆ ಪಿಜ್ಜಾ ಮಾಡು ಅಂತಿದ್ಲು. ಸೊ ಅದಕ್ಕೆ ಅವಳು ಪಿಜ್ಜಾ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡು, ನಿಮಗೂ ತೋರಿಸ್ತೀವಿ ಹೇಗೆ ಮಾಡ್ತೀನಿ ಅಂತ. ನೋಡ್ರಿ ಚಟ್ನಿ ಕಲರ್ ಫುಲ್ ಓಪನ್ ಮಾಡಿ ಇಲ್ಲಿ. ಬಟರ್ 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 ಓಕೆ ಹಾಕ್ಬೇಕು. ಆಮೇಲೆ ಈ ಥರ ಬಟರ್ ಹಾಕ್ಬೇಕು. ಇದು ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಪ್ಯಾಕೇಜ್ ಪ್ರಾಬ್ಲಮ್, ಪ್ಯಾಕೇಜ್ ಡಿಫೆಕ್ಟ್. ಓಕೆ, ಇದಾಯ್ತಾ? ಇವಾಗ ಇದನ್ನು ಓಪನ್ ಮಾಡಿ. ಹಂಗೆ ಕೆಂಪು ಕೆಂಪು ಚಟ್ನಿ ಬಾಯಿ ನೀರು ಬರ್ತಾ ಇದೆಯಲ್ಲ, ಇನ್ನು ಇವಾಗ ಬರಲ್ಲ, ಓವನಲ್ಲಿ ಇಟ್ಟು ತೆಗೆದ್ಮೇಲೆ ಬರುತ್ತೆ. ಇಲ್ಲ ಇವಾಗಲೇ ಬರ್ತಾ ಇದೆ. ಕಲರ್ ಚೆನ್ನಾಗಿದೆಯಲ್ಲ, ರೆಡ್ ಕಲರ್. ಕಾರ್ನರ್ಗೆಲ್ಲ ಹಾಕಿ ಲಡ್ಡು ಬಂದು ವಾವ್ ಚಿಕ್ಕಿ ಹೇಳ್ಬೇಕು. ಅಯ್ಯೋ ಏನು ಚಿಕ್ಕಿ ಇನ್ನೂ ಅನ್ಬಾರ್ದು. ಐ ಲವ್ ಯು ಚಿಕ್ಕಿ, ಥ್ಯಾಂಕ್ ಯು ಚಿಕ್ಕಿ. ಓಕೆ, ಇಟ್ಸ್ ಡನ್. ಸೊ ಡೆಕೋರೇಷನ್ ಡೆಕೋರೇಷನ್ ನಾನು ಹೋಗ್ತೀನಿ. ನಾನು ಈಗ ನೀನು ಕೇಳಿ ನಾನು ಪಿಜ್ಜಾ ಮಾಡ್ಕೊಡ್ತಾ ಇದ್ದೀನಿ ತಾನೆ, ನೀನು ನಂಗೆ ಏನು ಕೊಡ್ತೀಯಾ? ಏನು ಕೊಡ್ತೀಯ ಹೇಳಿ? ಬುಕ್ ನಾನು ಹೇಳಿದ ಬುಕ್ಕು. ಬರೆಯೋಕ್ಕೆ ಪಪ್ಪಿ ಕೊಡ್ತೀನಿ ಬಿಡು ಚಿಕ್ಕಿ. ಪಪ್ಪಿ ಆವಾಗಲೇ ಕೊಡೋರು, ಇವಾಗ ಕೊಡಬೇಕು. ಪಪ್ಪಿ ಕೊಡು. ಪಿಜ್ಜಾ 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 ಪಿಜ್ಜಾ. ಬೇಕಾದವರು ಜ್ಯೋತಿ ಮಲ್ಲೇಶ್ನ ಕಾಂಟ್ಯಾಕ್ಟ್ ಮಾಡಿ. ನಾನೇನು ನೀನು ಹೆಂಗೆ ಮಾಡ್ತೀರಾ ಅಷ್ಟೇ. ನನಗೆ ಎಲ್ಲ ಇವೆಲ್ಲ ಹಾಕಿದ್ದೀನಿ. ಕಾರ್ನ್ ಜಾಸ್ತಿ ಬೇಕು. ಫಸ್ಟ್ ಹಂಗೆ ಚೀಸ್ ಹಾಕ್ಬಿಡು. ಚೀಸ್ ಥರ ಇದೆ, ಕೊಬ್ಬರಿ ತುರಿ ಥರ ಇದೆಯಾ? ದಿಸ್ ಈಸ್ ಚೀಸ್, ಹೋಮ್ ಮೇಡ್ ಚೀಸ್. ಅಲ್ಲಲ್ಲ, ಹೋಮ್ ಮೇಡ್ ಪ್ರಿಪರೇಷನ್. ಎಸ್, ರಿಲಯನ್ಸ್ ಇಂದ ತಂದಿರೋ ಚೀಸ್. ನಮಗೆ ಚೀಸ್ ಮಾಡೋಕ್ಕೆಲ್ಲ ಬರೋಲ್ಲ. ಏ ಯಾವುದಿದೆ ಗುರು, ಚೀಸ್ ಮಾಡೋದು ತುಂಬ ದೊಡ್ಡ ಪ್ರಾಸೆಸ್. ಚೆನ್ನಾಯ್ತಾ? ನಾವು ಒಂದು ಕಾರ್ನ್ ಕೊಡ್ತೀವಿ. ತಗೋ. ಬಿಸಿ ಹುಷಾರು.
ಓಕೆ. Is I going to cook? ದೊಡ್ಡ ನನ್ನ ಪೀಸ್ ಎಲ್ಲ ಮಾಡ್ತೀನಿ, ನಾನೇ ಬರಲ್ಲ. ಆಮೇಲೆ ಮುಗಿಸ್ಕೊಡ್ಬೋದಲ್ಲ. ಅರ್ಧ ಕೆಜಿ ಇದು ತಗೋಬಾ. ಅಯ್ಯೋ ನೀನೇ ಹೋಗ್ತಾ ಇದ್ದಿ. ತಿನ್ನ ಒಳ್ಳೇದಲ್ವಾ? ನೀನು ಹೋಗಿ. ಸೈಡ್ ಬಿಡಿ, ಸೈಡ್ ಅದು ಇದು ಪಿಜ್ಜಾ ಕಟ್ಟರೇ ಬರುತ್ತೆ ಕಣೆ, ಒಂದು ಅದು ತಗೊಂಡ್ಬರ್ಬೇಕು. ಡನ್. ಕ್ಯಾಮ್ರಾ ತೋರಿಸಿ. ಸೂಪರ್. ಪಿಜ್ಜಾ ಎಲ್ಲ ಮಾಡಿ ತಿಂದು ನಾವು M5 ಮಾಲಿಗೆ ಬಂದ್ವಿ. ನಾನು ನನ್ನ ತಂಗಿ ನನ್ನ ಮಗಳು 3 ಜನ ಬಂದಿದ್ದು. ಆ್ಯಕ್ಚುಲಿ ಬರೋ ಪ್ಲ್ಯಾನ್ ಇರಲಿಲ್ಲ. ಆವಾಗಲೇ ಪೂಸಿ ಹೊಡಿಬೇಕಾದ್ರೆ ಅವಳು ನಾನು M5 ಮಾಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಲು. ಅದನ್ನು ಹಿಡ್ಕೊಂಡು ಹೋಗೋಣ ಅಷ್ಟೇ ಅಂತ ಹೇಳಿಬಿಟ್ಟು ಹಠ ಮಾಡಿ ಕರ್ಕೊಂಡು ಬಂದೇ ಬಿಟ್ಲು. ಏನಾದರೂ ಕರ್ಕೊಂಡು ಹೋಗ್ಲಿ ಅಂದರೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡೋದಿಲ್ಲ. ಸೊ ಆಗಿದ್ದಾಗಲಿ ಅಂತ ಒಂದು ಸ್ವಲ್ಪ ಹೊತ್ತು ಆಟಾಡ್ಸ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಬಂದ್ವಿ. ಅಲ್ಲಂತೂ ಬರೋ ಗೇಮ್ಸ್ ಎಲ್ಲ ಆಡಿ ಅವಳಿಗೆ ತುಂಬಾ ಖುಷಿ ಆಯಿತು. ನೋಡಿ ಎಷ್ಟು ಕರೇಜಿಂದ ಆಡ್ತಾಳೆ ಗೇಮ್ಸ್ ಅಂತ. ಇವತ್ತಿನ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.